ಇವತ್ತು ಇವ್ರ ಜೊತೆ ಹಿಂಬಾಲಕ್ಕೆ ಓಡಾಡ್ತಾ ಇದ್ದಾರಲ್ಲ, NDA ಕ್ಯಾಂಡಿಡೇಟ್ ಅಂತ ಅರ್ನಾಥ್ ರೆಡ್ಡಿ ಅವ್ರನ್ನ ಕರ್ಕೊಂಡೋಗಿದ್ದಾರಲ್ವಾ, ಅರ್ನಾಥ್ ರೆಡ್ಡಿ ಅವ್ರ ಊರಲ್ಲಿ ಎಷ್ಟು ಓಟ್ ಬಂದಿದ್ದೆ ನೋಡಿದಾರೆ ಫಸ್ಟು. ಇದು ತುಂಬಾ ತಪ್ಪು ಮುನ್ರಾಜ್ ಅವರೇ. ನಿಮ್ದೇನಾದ್ರೂ ಇದ್ರೆ ಆಯ್ತು, ನನ್ನ ಕ್ಷೇತ್ರ ಇದು ಬಾಗೇಪಲ್ಲಿ ಕ್ಷೇತ್ರ, ನಿಮ್ದು ಎಲ್ಲಿಂದ ಬಂದಿದ್ದೀರಾ? ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರಿನಾಥ್ ರೆಡ್ಡಿ ಮಾತನಾಡಿ, ನಾನು ಈಗ ಸಮಾಜ ಸೇವೆಯನ್ನ ಮಾಡಿಕೊಂಡು ಬಂದಿಲ್ಲ. 2010ರಲ್ಲಿ ಚೇಳೂರು ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದವನು. 2013ರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದವನು. ಆಗಿನಿಂದ ನಾನು ಸಮಾಜ ಸೇವೆ ಮಾಡಿಕೊಂಡು ಬರ್ತಿದ್ದೇನೆ. ಆದರೆ ಈ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಅವರು ಚಿಕ್ಕಬಳ್ಳಾಪುರದಲ್ಲಿ ನನ್ನ ಬಗ್ಗೆ ಬಹಳ ಕೀಳಾಗಿ ಮಾತನಾಡಿದ್ದಾರೆ. ಹರಿನಾಥ್ ರೆಡ್ಡಿ ಅವರು NDA ಅಭ್ಯರ್ಥಿ ಎಂದು ಹೇಳಿಕೊಂಡು ತಿರುಗುತ್ತಿದ್ದಾರೆ ಎಂದು ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೇನೆ. ನಿಮ್ಮದು ಬೆಂಗಳೂರು ಸರ್ಜಾಪುರ ಕ್ಷೇತ್ರ, ಅಲ್ಲಿ ನಿಮ್ಮ ದೌಲತ್ತು ತೋರಿಸಿ. ಇದು ಬಾಗೇಪಲ್ಲಿ, ಇಲ್ಲಿ ನಿಮ್ಮ ಆಟ ನಡೆಯಲ್ಲ. ನಾನು ಕೋನಪ್ಪರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಸಂಸತ್ತು ಚುನಾವಣೆಯಲ್ಲಿ ಡಾ ಕೆ ಸುಧಾಕರ್ ಅವರನ್ನು ಆಯ್ಕೆ ಮಾಡಿದ್ದೇವೆ. ಅವರು ನಮ್ಮ ನಾಯಕರು. ನಮ್ಮ ಕಾರ್ಯಕರ್ತರ ಅಹವಾಲುಗಳನ್ನು ಕೇಳಲು ಪ್ರತಿ ಹೋಬಳಿ ಕೇಂದ್ರಕ್ಕೂ ಕರೆದು ತರುತ್ತಿದ್ದೇವೆ. ಅವರು ಸಹ ಅನೇಕ ಸಮಸ್ಯೆಗಳಿಗೆ ಪರಿಹಾರ ನೀಡಿದ್ದಾರೆ. ಇದರಲ್ಲಿ ಯಾವುದೇ ತಪ್ಪು ಇಲ್ಲ. ನೀವು ನಿಮ್ಮ ಕೆಲಸ ಮಾಡಿಕೊಳ್ಳಿ. ಯಾರು ಬೇಡ ಅಂತಾರೆ? ಅದು ಬಿಟ್ಟು ನನ್ನ ಬಗ್ಗೆ ಪದೇ ಪದೇ ನಾಲಿಗೆ ಹರಿದು ಬೆದರಿಕೆ ಹಾಕಿದ್ರೆ ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ನಾವು ಜಗ್ಗಲ್ಲ ಎಂದು ಮುನಿರಾಜು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದು ತುಂಬಾ ತಪ್ಪು ಮುನ್ರಾಜ್ ಅವರೇ. ನಿಮ್ದೇನಾದ್ರೂ ಇದ್ರೆ ಆಯ್ತು, ನನ್ನ ಕ್ಷೇತ್ರ ಇದು ಬಾಗೇಪಲ್ಲಿ ಕ್ಷೇತ್ರ, ನಿಮ್ದು ಎಲ್ಲಿಂದ ಬಂದಿದ್ದೀರಾ? ನಿಮ್ಮದು ಬಾಗೇಪಲ್ಲಿ ಕ್ಷೇತ್ರನ ಇಲ್ಲ 3 ತಾಲೂಕಲ್ಲಿದೆ, ಯಾವ್ದಾದ್ರು ಒಂದು ತಾಲೂಕಲ್ಲಿ ನಿಮ್ದೇನಾದ್ರು ಇದೆಯಾ ಹೇಳಿ? ಇದು ಜಿಲ್ಲೆನಾ? ಚಿಕ್ಕಬಳ್ಳಾಪುರ ಜಿಲ್ಲೆನಾ ನಿಮ್ದು? ಬಂದು ಮಾತಾಡಿ. ನೀವು ಸರ್ಜಾಪುರದಿಂದ ಬಂದು ಇಲ್ಲಿ ನಮ್ಮನ್ನು ನಾವು ಸಮಾಜ ಸೇವೆ ಮಾಡ್ತಾ ಇದ್ರೆ ನೀವ್ಯಾರು ಸಮಾಜ ಸೇವೆ ಮಾಡಿದ್ದೀರಾ ಅಂತ ಹೇಳ್ತೀರಲ್ಲ, ಇದು ಸಮಂಜಸ ಅಲ್ಲ. ನಿಮ್ಗೆ ಮುಂಚೆ ಏನಿದೆ ಗೊತ್ತಿಲ್ಲ. ಅವರು MP ಆದ ಮೇಲೆ ಜನರಿಗೆ ಎಷ್ಟು ಸ್ಪಂದನೆ ಇದೆ ಅಂದ್ರೆ, ನಾನು ಘಂಟಾಘೋಷವಾಗಿ ಹೇಳ್ತೀನಿ, 28 MPಗಳ ಪೈಕಿ, ಮಾನ್ಯ ಲೋಕಸಭಾ ಸದಸ್ಯರುಗಳ ಪೈಕಿ ಏಕೈಕ ವ್ಯಕ್ತಿ ಅಂದ್ರೆ ಸುಧಾಕರ್ ಅಣ್ಣನವರೇ. ಅಷ್ಟು ಜನ ಅಷ್ಟು ನೀಟಾಗಿ ಕಾರ್ಯಕರ್ತರನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಪ್ರತಿಯೊಂದು ಪಂಚಾಯತ್ಗೂ, ಪ್ರತಿಯೊಂದು ಹೋಬಳಿಗೂ, ಪ್ರತಿಯೊಂದು ತಾಲೂಕು ಬಂದು ಈ ತರ ವಿಸಿಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಬರ್ದಿರಿ, ಯಾರು ಬರ್ತಾರೆ ಹೇಳಿ? ನಮ್ಮ ಕಾರ್ಯಕರ್ತರು ಕಷ್ಟಕ್ಕಾಗೋರು ಯಾರು ಹೇಳಿ? ಇದು ಮೊದಲವಾಗಿ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು ಸಲ ಈ ಮಾತು ನಮ್ಮ ಬಗ್ಗೆ ಭಾವಹೀನವಾಗಿ ಬರಬಾರ್ದು. ನಾವೆಲ್ಲೂ ನಿಮ್ಮ ಹೆಸರು ಎತ್ತುತ್ತಾ ಇಲ್ಲ. ಇದು ನನ್ನ ಕ್ಷೇತ್ರ. ನಾನು NDA ಪರವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಸಮಾಜ ಸೇವೆ ಮಾಡಕ್ಕೆ ಬಂದಿದ್ದೀನಿ. ನೀವು ಬಂದು ಮಾಡಿ. ಯಾರು ಸಮಾಜ ಸೇವೆ ಮಾಡಕ್ಕೆ ಬೇಡ ಅಂತ ಹೇಳಿಲ್ಲ. ಸಮಾಜ ಸೇವೆ ಮಾಡಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಜನ ಎಲ್ಲ ತುಂಬಾ ಇದ್ರಾಗಿದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ಪರೆಡ್ಡಿ ಮಾತನಾಡಿ, ನಾನು ಜೆಡಿಎಸ್ನಲ್ಲಿ ಇದ್ದಾಗ ಮನೋಹರ್ ಅವರನ್ನು ಅತ್ಯಂತ ಪ್ರಾಮಾಣಿಕವಾಗಿ ಬೆಂಬಲ ನೀಡಿದೆ. ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೂ ಬೆಂಬಲ ನೀಡಿದೆ. ಸಂಸತ್ತು ಚುನಾವಣೆಯಲ್ಲಿ ಡಾ ಕೆ ಸುಧಾಕರ್ ಅವರಿಗೆ ಬೆನ್ನೆಲುಬಾಗಿ ನಿಂತು ಶ್ರಮಪಟ್ಟೆ. ಅವರು ನಮಗೆ ಅದೇ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ. ನೀವು ಸುಧಾಕರ್ ಅವರಿಗೆ ಚುನಾವಣೆಯಲ್ಲಿ ಮೋಸ ಮಾಡಿದ್ರಿ. ಆದರೂ ಮತದಾರರು ಅವರನ್ನ ಕಷ್ಟಪಟ್ಟು ಆಯ್ಕೆ ಮಾಡಿದ್ರು. ನೀವು ಇನ್ನೊಮ್ಮೆ ನಮ್ಮ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ತೇಜೋವತಿಯಾಗಿ ಮಾತನಾಡಿದರೆ ನಿಮಗೂ ತಕ್ಕಪಾಠ ಕಲಿಸುತ್ತೇವೆ ಎಂದು ಮುನಿರಾಜು ಮೇಲೆ ಕಿಡಿಕಾರಿದ್ರು. ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ. ಅವ್ರು ಸ್ಪಂದಿಸಲಿಲ್ಲ ಅಂದ್ರೆ ನಾವು ಮತ್ತೆ ನೆಕ್ಸ್ಟ್ 2ನೇ ವ್ಯಕ್ತಿ ಕರ್ಕೊಂಡು ಹೋಗೋ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಅವ್ರು ಸ್ಪಂದಿಸ್ತಾರಲ್ಲ, ನಾವೆಲ್ಲರೂ ಕರ್ಕೊಂಡು ಇವೆಲ್ಲ ಇದೆ ರೀ. ಮುನ್ರಾಜು ಶಿಷ್ಯರೇ ಬನ್ನಿಯಪ್ಪ, ನಾನು ಹೊರಗೆ ಕೊಡ್ತೀನಿ ಅಂತ ಯಾರನ್ನ ಕರೀತಾರೆ? ಪಕ್ಷದ ಕಾರ್ಯಕರ್ತರು. ಅದು ನನಗೆ ವಿಶ್ವಾಸ ಇರಲಿ, ಮುನ್ರಾಜು ಅವ್ರ ವಿಶ್ವಾಸ ಇರಲಿ, ಹರಿನಾಥ್ ರೆಡ್ಡಿಗಿರಲಿ, ಇನ್ನೊಬ್ಬರಿಗಿರಲಿ, ಮೂರ್ತಿಗಿರಲಿ, ಪ್ರಶ್ನೆ ಅದಲ್ಲ. ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿರ್ಬೇಕು. ತಪ್ಪ ಲಂಚ ಹೊಡಿತಾ ಇದ್ದಾರ ಹೇಳಿ. ಮಾತಾಡೋಕ್ಕೂ ನೀತಿ ಬೇಕು. ಒಂದು ಲೋಕಸಭಾ ಸದಸ್ಯರ ಬಗ್ಗೆ ಮಾತಾಡಬೇಕಾದ್ರೆ ತನ್ನ ಇತಿಮಿತಿ ಅರ್ಥ ಮಾತಾಡಬೇಕು. ಒಳ್ಳೆಯದು. ಇವರು ಚುನಾವಣಾ ಸಮಯದಲ್ಲಿ ನಾನು 2 ಸಲ ಹೇಳಿದ್ದಾರೆ ಕೋನಪ್ಪರೆಡ್ಡಿ. ನಾನು ಕೋನಪ್ಪರೆಡ್ಡಿ JDS ಅಲ್ಲಿ ಇದ್ದಿದ್ರೆ ಇವ್ರಿಗೆ ಗೆದ್ದುಬಿಡ್ತದ್ದು ಅಂತ ತಿಳ್ಕೊಂಡಿದ್ದೆ. ಕೋನಪ್ಪರೆಡ್ಡಿ ಮನೋಹರ್ ನಿಂತಾಗಲೂ ಅಷ್ಟೇ ಪ್ರಾಮಾಣಿಕನಾಗಿ ಕೆಲಸ ಮಾಡಿದ್ದೇನೆ.
ಮನೋಹರ್ ಹತ್ರ ಆಗಲಿ ಮುನ್ರಾಜ್ ಹತ್ರ ಆಗಲಿ ₹1 ಆಗಲಿ ಒಂದು ದಿನ ಕಾರು ಡೀಸೆಲ್ ಹಾಕ್ಸ್ಕೊಳ್ದಿರ ಮಾಡಿದ್ದೀನಿ. ಮುನ್ರಾಜ್ ಅವರವರೇ, ನಿಮಗೆ ಟಿಕೆಟ್ ಸಿಕ್ಕಿದ ದಿನ ನನ್ನ ಮನೆಗೆ ಬಂದು ನೀವು ಖರ್ಚು ವೆಚ್ಚಗಳ ಬಗ್ಗೆ ಮಾತಾಡಿದ್ದೀರಿ. ಕೋನಪ್ಪ ರೆಡ್ಡಿ ಮಾರಾಟಕ್ಕಿಲ್ಲ, ಕೋನಪ್ಪ ರೆಡ್ಡಿ ಪಕ್ಷಕ್ಕೆ ಮೋಸ ಮಾಡಲ್ಲ. ನಾಳೆ ಬೆಳಗ್ಗೆಯಿಂದಲೇ ನಿಮ್ಮ ಜೊತೆ ಬರ್ತೀನಿ, ಪ್ರಚಾರಕ್ಕೆ ನಾನು ನಿಲ್ತೀನಿ ಅಂತೇಳಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನಿಮಗೆ ಗೆಲ್ಲಿಸ್ಲಿಕ್ಕೆ ಮಾಡಿದೆ. ಆದರೆ ನೀವೇನು ಮಾಡಿದ್ರಿ, ನನ್ನ ಕುಕ್ಕರ್ಸ್ ಇದೆಯಲ್ಲ, ಕುಕ್ಕರ್ ಬಡವರಿಗೆ ಕೊಡ್ತಕ್ಕಂಥ ಕುಕ್ಕರ್ಗಳನ್ನು ಸೀಸ್ ಮಾಡಿದ್ರಿ. ಇವತ್ತು ಬಾಗೇಪಲ್ಲಿ ಇದೇ ಪೊಲೀಸ್ ಸ್ಟೇಷನಲ್ಲೂ ಒಂದು ರೋಡ್ ಇದೆ, ಗುಡಿಬಂಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ರೋಡ್ ಇದೆ. ಬೆಂಗಳೂರಲ್ಲಿ ನಿಮ್ಮ ಕೈಯಲ್ಲಿ ಎಲ್ಲೆಲ್ಲಿ ಪ್ರಯತ್ನ ಆಗ್ತದೆ ಅಲ್ಲೆಲ್ಲ ಸೀಸ್ ಮಾಡಿಸಿದ್ರಿ. ಹಚ್ಚಿದವ್ರಿಗೆ ಬಿಡ್ಲಿಲ್ಲ ನೀವು, ಇನ್ನು ಕರ್ರರಿಗೆ ಇತರರಿಗೆ ಏನು ಬಿಡ್ತೀರಿ ನೀವು? ಇವತ್ತು ಇದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೂ ರಿಲೀಸ್ ಆಗಿಲ್ಲ. ಈಗ ರಿಲೀಸ್ ಆದ್ರೆ ನಾನು ತಗೊಂಡೋಗಿ ಮಾರ್ಕೊಂತೀನ? ಈ ಸಂದರ್ಭದಲ್ಲಿ ಮುಖಂಡರಾದ ವಿ ವೆಂಕಟಶಿವಾರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಲಕ್ಷ್ಮೀನಾರಾಯಣ, ಪಾವಚೇನಹಳ್ಳಿ ನಾಗರಾಜ್ ರೆಡ್ಡಿ, ಸುಧಾಕರ್ ರೆಡ್ಡಿ, ಕೆವಿ ರಮೇಶ್, ಗಂಗಾಧರ್, ಸಾಯಿನಾಥ್ ರೆಡ್ಡಿ, ವಿನೋದ, ಬಾಬಾಜನ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ.